ಸೊ ಒಟ್ಟಾರೆ ನಿಮ್ಮ ಇದೆಲ್ಲ ಯೋಚನೆಗಳು ಶಾಸಕರು ಸದನದಲ್ಲಿ ಇರಬೇಕು, ಅವರ ಹಾಜರಾತಿ ಖಚಿತಪಡಿಸ್ಕೊಳ್ಬೇಕು, ಅವ್ರು ನಮ್ಮ ಸಮಸ್ಯೆಗಳನ್ನ ಮಾತಾಡೋದಕ್ಕೆ ಅವ್ರು ಒಳಗಡೆ ಇರಬೇಕು ಅನ್ನೋದೇ. ಹೌದು, ನಮ್ಮಿಂದಾಗಿ ಅವರು ಅಟೆಂಡೆನ್ಸ್ ಲೇಟಾಗಿ ಬರೋದಿರೋದು ಅದು ನಮ್ಮಿಂದಾಗಿಲ್ಲ. ನಾವೆಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕೊಡಬೇಕು, ಮತ್ತೆ ಬರೋದು ಅವ್ರಿಗೆ ಬಿಟ್ಟಂತ ವಿಚಾರ. ಅದು ನಾಳೆ ನಮ್ಮಿಂದಾಗಿ ನಮ್ಮ ಕೆಲವೊಂದು ಕಾರಣದಾಗ ಅವರು ಉರ್ಲಿಕ್ಕೆ ಹೊರಗುಳುವಂಥ ಪರಿಸ್ಥಿತಿ ಆಯ್ತು ಅಂತೇಳಿ ಅದು ಯಾರ ತಲೆಯಲ್ಲಿ ಕೂಡ ಬರಬಾರ್ದು. ಆದರೆ ಸದನದ ಅಟೆಂಡೆನ್ಸ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ರೆ ಎಷ್ಟೋ ಜನ ಸದನದ ಒಳಗೆ ಬರೋದಿಲ್ಲ, ಅಥವಾ ನಾಮಕಾವಸ್ಥೆಗೆ ಮೊದಲ ದಿನ ಒಂದು 4 ದಿನ ಇರ್ತಾರೆ, ಅಥವಾ ಮೊದಲನೇ ವಾರ ಇರ್ತಾರೆ, 2ನೇ ವಾರ ಅದರಲ್ಲೂ ಕೊನೆ ದಿನ ಯಾರ್ಯಾರು ಇರೋದಿಲ್ಲ. ಕೆಲವು ಪ್ರಶ್ನೆ ಇದ್ದವರು ಅಥವಾ ಉತ್ತರ ಕೊಡೋದಕ್ಕಿದ್ದವ್ರು ಬಿಟ್ಟರೆ ಉಳಿದವರೆಲ್ಲ ಹೋಗ್ಬಿಟ್ಟಿರ್ತಾರೆ. ನಾವು ಒಂದು ನಿಮಿಷದ ಲೆಕ್ಕಾಚಾರನೆ ತಗೊಂಡ್ರು ನಮ್ಮ ಹಣ, ನಮ್ಮ ತೆರಿಗೆ ಹಣನೇ ಅದು ಖರ್ಚಾಗೋದು. ಸದನದಲ್ಲಿ ಬಳಕೆ ಆಗೋದು ಕಂಪ್ಲೀಟಾಗಿ ಕರ್ನಾಟಕದ ಜನರ ತೆರಿಗೆ ಹಣ. ಈ ದುರ್ಬಳಕೆ ಅಥವಾ ಈ ರೀತಿ ಸಮಯ ಪೋಲಾಗುವಂಥದ್ದು ಅಥವಾ ಬರದೇ ಇರುವಂಥದ್ದು, ಇಂಥದ್ದಕ್ಕೆ ಬೇರೆ ರೀತಿಯ ಕಡಿವಾಣಕ್ಕೆ ಯಾವುದೂ ಅವಕಾಶವೇ ಇಲ್ವಾ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲವೂ ಕೂಡ ಅಷ್ಟು ಅಂಥ ಕಡಿವಾಣ ಹಾಕ್ಬಂದು ಯಾವುದು ವಿಚಾರ ಇಲ್ಲ. ಮತ್ತು 70-80% ಸಾಧಾರಣ ಅಟೆಂಡೆನ್ಸ್ ಇರ್ತದೆ ಈಗ, ಇಲ್ಲ ಅಂತಲ್ಲ. ಅದಕ್ಕೆ ನಾವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಎಷ್ಟು ಸಮಯ ಯಾರಿದ್ರು ಏನಿದ್ರು ಮಾಹಿತಿ ಕೊಟ್ಟು ನಮಗೆ ಇವತ್ತು ನಮ್ಮ ಕೈಯಲ್ಲಿ ಇವತ್ತಿದೆ. ನನಗೆ ವಿಶ್ವಾಸ, ಒಂದು ಉತ್ತಮವಾದ ವಾತಾವರಣ ಬಂದರೆ ಸದನ ಮುಂದೆ ಚೆನ್ನಾಗಿ ಬಂದರೆ ಇನ್ನೂ ಕೂಡ ಅಟೆಂಡೆನ್ಸ್ ಜಾಸ್ತಿ ಬರ್ತಾರೆ, ವಿಶ್ವಾಸ ಖಂಡಿತ ನನಗೆ ಇರ್ತದೆ. ಗದ್ದಲ ಕೋಲಾಹಲಗಳು ಸದನ ಅಂತಂದರೆ ಅದ್ರ ಜೊತೆಗೆ ಬರುವಂಥ ಪದಗಳು, ಅದು ಬೈ 1 get 1 ಫ್ರೀ ಅನ್ನೋ ಥರ. ಸದನ ಇದ್ದರೆ ಗದ್ದಲ ಇದೆ, ಕೋಲಾಹಲ ಇದೆ ಅಂತ ಹೇಳಿ ಎಷ್ಟೋ ಸಮಯ 1-2 ಗಂಟೆ ಸದನಗಳನ್ನು ಮುಂದೂಡಬೇಕಾದಂಥ ಅವಶ್ಯಕತೆ ಕೂಡ ಬರುತ್ತೆ. ಈ ಗದ್ದಲ ಕದನ ಸದನದಲ್ಲಿ ಬೇಕಾ? ಅದನ್ನು ಬಿಟ್ಟು ಜನರ ಸಮಸ್ಯೆಗಳನ್ನು ನೇರ ಚರ್ಚೆ ಮಾಡುವಂಥ ಅವಕಾಶ ಅಥವಾ ವ್ಯವಸ್ಥೆ ಯಾವಾಗ ಬರುತ್ತೆ? ಸದನದಲ್ಲಿ ಗದ್ದಲ ಕೋಲಾಹಲ ಇದೆಲ್ಲ ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ, ಇರಲೇಬೇಕಾಗ್ತದೆ. ಗದ್ದಲ ಇಲ್ಲದೆ ನೀವು ಕೇಳ್ತೀರಿ ಏನು ಸಪ್ಪೆ ಇದೆ ಇವತ್ತು ಸೆಷನ್, ನಿಮ್ಮ ಮಾಧ್ಯಮದವ್ರಿಗೆ ಏನು ಎಲ್ಲ ಕರೆಕ್ಟಾಗಿದ್ರೆ ಏನು ಬಾಲ ಸಪ್ಪೆ ಇದೆ ಅಂತೇಳಿ ಕೇಳ್ತೀನಿ. ಆದ ಕಾರಣ ಗದ್ದಲ ಕೋಲಾಹಲ ಇದೆಲ್ಲವೂ ಕೂಡ ಈ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ ಮತ್ತು ಅವಕಾಶಗಳು, ಮತ್ತು ಅದು ಎಲ್ಲವೂ ಕೂಡ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಆಗಬೇಕು. ಈ ಚರ್ಚೆಗಳು ಮತ್ತು ಅದಕ್ಕೆ ಪ್ರತಿಭಟನೆಗಳು ಇರಲಿ, ಯಾವುದೇ ಅದು ಮಾಡಬೇಕಂತ ಬೇಡ ಅಂತ ಹೇಳೋದಿಲ್ಲ. ಆದರೆ ಅದು ಒಂದು ಅತ್ಯುತ್ತಮವಾದ ಚರ್ಚೆಗೆ ಮುಖಾಂತರ ಅದು ಜನರಿಗೆ ಪ್ರಯೋಜನ ರೀತಿಯಲ್ಲಿ ಆಗಬೇಕು. ಕೆಲವೊಮ್ಮೆ ಏನಾಗ್ತದೆ, ಯಾರೊಂದು ಮಾತಾಡದಂತೆ ಹೇಳಿಕೊಂಡು ಅಲ್ಲಿಂದ ಮತ್ತೆ ಮಾತಾಡೋದು, ಇಲ್ಲಿಂದ ಮತ್ತೆ ಬಾವಿಗೆ ಬರೋದು, ಮತ್ತು 10 ನಿಮಿಷವೇ ನಾನು ಅರ್ಧ ವಿಷಯದಲ್ಲೇ ಮುಗಿಯೋದು, ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಬಗೆಹರಿಸು. ಆದಾಗ ನಮ್ಮ ಗದ್ದಲ ಬೇಕು, ಬಿಲ್ ಬಗ್ಗೆ ಚರ್ಚೆ ಆಗಿದೆ, ಸರಿ, ದೊಡ್ಡ ಮಟ್ಟ ಪ್ರೊಟೆಸ್ಟ್ ಆದರೆ ಬರ್ತಾರೆ, ಎಲ್ಲಿಗೆ ಬರಲಿ. ಆದರೆ ಅದೇ ಕಳೆದ ಬಾರಿಯ ಬೆಳಗಾವಿಯ ಸದನದ ಕೊನೆ 2 ದಿನಗಳಲ್ಲಿ ನಾವು ಸದನದ ಇತಿಹಾಸದಲ್ಲಿ ನೋಡದೇ ಇರುವಂಥ ಹಲವು ಘಟನೆಗಳನ್ನು ನೋಡಬೇಕಾದಂಥ ದುರ್ದೈವ ನಮ್ಮ ಪಾಲಿಗಾಯಿತು. ನಾವು ಇಚ್ಛೆ ಮಾಡಿರಲಿಲ್ಲ ಅಂಥ ಘಟನೆಗಳು ಮತ್ತೆ ಮರುಕಳಿಸೋದೇ ಇಲ್ಲ ಅಂತ ಹೇಳುವಂಥ ವ್ಯವಸ್ಥೆಯಲ್ಲೂ ನಾವಿಲ್ಲ. ಆದರೆ ಮರುಕಳಿಸದೇ ಇರೋದಕ್ಕೆ ಸ್ಪೀಕರ್ ಆಗಿ ನೀವು ಶಾಸಕರಿಗೊಂದು ಸಲಹೆ ಅಂತ ಕೊಡೋದಾದರೆ? ನಾನು ಎಲ್ಲ ಶಾಸಕರಿಗೆ ನಾನು ಹೇಳಿದಿಷ್ಟೇ, ನಾವು ಆಡುವ ಪ್ರತಿ ಮಾತು ಮತ್ತು ಮಾಡುವ ಪ್ರತಿ ಕೆಲಸ ಅದು ಸದನದ ಗೌರವವನ್ನು ಉಳಿಸ್ಕೊಳ್ಬೇಕು. ನಮಗೆ ಇವತ್ತೆಲ್ಲ ಅಧಿಕಾರ ಮತ್ತು ಪ್ರಿವಿಲೇಜ್ ಇದೆ, ಯಾಕೆ? ಅದು ಸಮಾಜಕ್ಕೆ ಮಾರಕವಾದ ಮಾತನ್ನು ಆಡಲಿಕ್ಕೆ ಅಲ್ಲ, ಸಮಾಜಕ್ಕೆ ಪೂರಕವಾದ ಮಾತನ್ನು ಆಡಲಿಕ್ಕೆ. ಸೊ ಶಾಸಕರು ಅವರವರ ಜವಾಬ್ದಾರಿಯನ್ನು ಅವರವರು ಅರ್ಥ ಮಾಡಿಕೊಂಡು ಬಹುಶಃ ಇವತ್ತು ತಮ್ಮ ನಡವಳಿಕೆಯನ್ನು ಇಟ್ಕೊಳ್ಬೇಕು. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತಂತ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮನುಷ್ಯರು ಹೆಚ್ಚು ಕಮ್ಮಿ ಆಗೇ ಆಗ್ತದೆ. 100ಕ್ಕೆ 100 ಯಾರು ಕೂಡ ಪರ್ಫೆಕ್ಟ್ ಇಲ್ಲ, ಅದು ದೇವರು ಮಾತ್ರ 100ಕ್ಕೆ 100 ಪರ್ಫೆಕ್ಟ್ ಇರುವ ಇದರಲ್ಲಿ. ಅದು ಕೆಲವೊಮ್ಮೆ ಬರ್ತದೆ ಇದರಲ್ಲಿ, ಅದು ಸರಿಯಾಗಿ ಹೋಗ್ತದೆ. ಟೀಕೆಗಳು ಯಾರಿಗೂ ಬರೋದೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಖಾದರ್ ಅವರಿಗೆ ಸಹಜವಾಗಿ ಇತ್ತೀಚೆಗೆ ನಾನು ಕೇಳಿಸ್ಕೊಂಡಿರುವಂಥ ಟೀಕೆ ಅಂತಂದರೆ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿವೆ, ಶಾಲೆಗಳು ಮೇಲ್ಛಾವಣಿಗಳು ಕುಸಿಯೋ ಹಂತದಲ್ಲಿದ್ದರೆ ಸ್ಪೀಕರ್ ಖಾದರ್ ಅವರು 40 ನಾಯಿನ ಸಾಕೋದಕ್ಕೆ CS ಕೂರಿಸ್ಕೊಂಡು ಸಭೆ ಮಾಡ್ತಾರೆ. ಏನು ರಾಜ್ಯದಲ್ಲಿ ಸಮಸ್ಯೆಗಳೇ ಇಲ್ವಾ, ನಾಯಿಗಳೇ ಸಮಸ್ಯೆನಾ ಅನ್ನುವಂಥ ಒಂದು ಟೀಕೆ ಬರುತ್ತೆ. ಇರ್ಬೋದು, ಆ ಸಮಸ್ಯೆಗಳೇ ಆ ವ್ಯಾಪ್ತಿಯ ಶಾಸಕರಿದ್ದಾರೆ, ಅಲ್ಲಿ ಮಂತ್ರಿಗಳಿದ್ದಾರೆ, ಅದನ್ನು ಬಗೆಹರಿಸ್ತಾರೆ. ನನ್ನ ಸಮಸ್ಯೆಯಲ್ಲಿ ನನ್ನ ಈ ವಠಾರದಲ್ಲಿ ಆವರಣದಲ್ಲಿರುವಂತಹ ನಾಯಿಗಳಿಗೆ ಕೂಡ ಬದುಕು ಅವಕಾಶ ಇದೆ, ಜನರಿಗೂ ನಿರ್ಭಯ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂತ ಹೇಳಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ನಾನು ನನ್ನ ಕೆಲಸ ಮಾಡಿದ್ದೇನೆ, ನಾನು ಹೋಗಿ ಮಂತ್ರಿ ಕೆಲಸ ಮಾಡಲಿಕ್ಕೆ ಆಗ್ತದಾ? ಅದು ಅವರವರು ಮಾಡ್ತಾರೆ. ಟೀಕೆಗಳಿಗೆ ನೀವು ಯಾವತ್ತೂ ಜಗ್ಗೋದಿಲ್ಲ. ನೋಡಿ, ನಾನು ಈ ಟೀಕೆಗಳನ್ನು ಸ್ವೀಕರಿಸಿ ಇದನ್ನು ದೊಡ್ಡ ಗೋಣಿಯಲ್ಲಿ ಹಾಕಿ ಬಂಡಲ್ ಮಾಡಿ ಅದರ ಮೇಲೆ ನಿಂತು ಯಶಸ್ಸಾದವನು. ಸೊ ಟೀಕೆಯನ್ನು ಸಕಾರಾತ್ಮಕ ಸ್ವೀಕರಿಸದೇ ಬಂದವರು ನಾವು. ಇದರಲ್ಲಿ ಟೀಕೆ ಎಂಬ ಆ ಬೆಂಕಿಯಲ್ಲಿ ಅರಳಿ ಬಂದಂಥ ನಾಯಕತ್ವ ನಮ್ಮದು.